ಭಾರತದಲ್ಲಿ ಎಚ್ಎಂಪಿ ಸೋಂಕಿತರ ಸಂಖ್ಯೆ 6ಕ್ಕೆ ಏರಿಕೆಯಾಗಿದೆ. ದೇಶದ 6 ಜನರಿಗೆ ಒಕ್ಕರಿಸಿದ ಚೀನಾ ಡೆಡ್ಲಿ ವೈರಸ್. ಬೆಂಗಳೂರಿನ 2 ಮಕ್ಕಳಲ್ಲಿ ಪತ್ತೆಯಾದ ವೈರಸ್. 3 ಹಾಗೂ 8 ತಿಂಗಳ ಮಗು ಮೇಲೆ ಚೀನಾ ವೈರಸ್ ದಾಳಿ ಮಾಡಿದೆ ಎನ್ನುವ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಭಾರತದಲ್ಲಿ ಕ್ಷಣ ಕ್ಷಣಕ್ಕೂ ಚೀನಾ ಎಚ್ಎಂಪಿ ವೈರಸ್ ಆತಂಕ ಇದೀಗ ಮನೆ ಮಾಡ್ತಾ ಇದೆ. 3 ಹಾಗೂ 8 ತಿಂಗಳ ಮಗು ಮೇಲೆ ಚೀನಾ ವೈರಸ್ ದಾಳಿ ಮಾಡಿದೆ. ಅಹಮದಾಬಾದ್ನಲ್ಲಿ 1, ಚೆನ್ನೈಯಲ್ಲಿ 2, ಕೋಲ್ಕತ್ತಾದಲ್ಲಿ 1 ಕೇಸ್ ದಾಖಲಾಗಿರುವಂತದ್ದು. ಪುಟಾಣಿ ಮಕ್ಕಳಲ್ಲೇ ಪತ್ತೆಯಾದ ಚೀನಾ ಎಚ್ಎಂಪಿ ವೈರಸ್. ಹಾಗಾಗಿ ಭಾರತದಲ್ಲಿ ಕ್ಷಣ ಕ್ಷಣಕ್ಕೂ ಚೀನಾ ಎಚ್ಎಂಪಿ ವೈರಸ್ ಆತಂಕ ಇದೀಗ ಹೆಚ್ಚಾಗ್ತಾ ಇರುವಂತದ್ದು. ಈಗ ನೋಡ್ತಾ ಇದ್ರೆ ಭಾರತದಲ್ಲಿ ಎಚ್ಎಂಪಿ ಸೋಂಕಿತರ ಸಂಖ್ಯೆ 6ಕ್ಕೆ ಏರಿಕೆಯಾಗಿದೆ. ನಿಜಕ್ಕೂ ಕೂಡ ಜನ ಭಯಭೀತರಾಗ್ತಾ ಇದ್ದಾರೆ. ಕ್ಷಣ ಕ್ಷಣಕ್ಕೂ ಆತಂಕ ಹೆಚ್ಚಾಗ್ತಾ ಇದೆ. ಈಗ ನೋಡ್ತಾ ಇದ್ರೆ ಭಾರತದಲ್ಲಿ ಎಚ್ಎಂಪಿ ಸೋಂಕಿತರ ಸಂಖ್ಯೆ 6ಕ್ಕೆ ಏರಿಕೆಯಾಗಿದೆ. ದೇಶದ 6 ಜನರಿಗೆ ಒಕ್ಕರಿಸಿದ ಡೆಡ್ಲಿ ವೈರಸ್. ಅದರಲ್ಲಿ ಬೆಂಗಳೂರಿನ 2 ಮಕ್ಕಳಲ್ಲಿ ಪತ್ತೆಯಾಗಿದೆ ಈ ವೈರಸ್ ಎನ್ನುವ ಮಾಹಿತಿ ಲಭ್ಯವಾಗಿದೆ. 3 ಹಾಗೂ 8 ತಿಂಗಳ ಮಗು ಮೇಲೆ ಚೀನಾ ವೈರಸ್ ದಾಳಿ ಮಾಡಿದೆ. ಅಹಮದಾಬಾದ್ನಲ್ಲಿ 1, ಚೆನ್ನೈಯಲ್ಲಿ 2, ಕೋಲ್ಕತ್ತಾದಲ್ಲಿ 1 ಕೇಸ್ ದಾಖಲಾಗಿದೆ. ಅದು ಕೂಡ ಪುಟಾಣಿ ಮಕ್ಕಳಲ್ಲೇ ಕೂಡ ಹೆಚ್ಚಾಗಿ ಕಾಡ್ತಾ ಇದೆ ಈ ಎಚ್ಎಂಪಿ ವೈರಸ್. ಹಾಗಾಗಿ ಭಾರತದಲ್ಲೂ ಕ್ಷಣ ಕ್ಷಣಕ್ಕೂ ಚೀನಾ ಎಚ್ಎಂಪಿ ವೈರಸ್ ಆತಂಕ ಮನೆ ಮಾಡ್ತಾ ಇದೆ. ಹಾಗಾದ್ರೆ ಎಚ್ಎಂಪಿವಿ ತಡೆಗಟ್ಟೋದು ಹೇಗೆ ಅಂತ ನಾವು ನೋಡೋದಾದ್ರೆ ಕಡ್ಡಾಯವಾಗಿ ಮಾಸ್ಕ್ ಧರಿಸೋದು ಉತ್ತಮ. ಮಕ್ಕಳ ಮೇಲೆ ನಿಗಾ ವಹಿಸಬೇಕಾಗತ್ತೆ. 65 ವರ್ಷಕ್ಕಿಂತ ಮೇಲ್ಪಟ್ಟವರು ಹೆಚ್ಚಿನ ಜಾಗರೂಕತೆಯಿಂದ ಇರಬೇಕಾಗತ್ತೆ. ಅಲ್ಲದೆ ಆಗಾಗ ಸಾಬೂನಿನಿಂದ ಕೈ ತೊಳಿಬೇಕು. ಕಣ್ಣು ಮೂಗು ಮುಟ್ಟೋದನ್ನ ಅವಾಯ್ಡ್ ಮಾಡಿ. ಸಾಮಾಜಿಕ ಅಂತರವನ್ನ ಆದಷ್ಟು ಕಾಯ್ದುಕೊಳ್ಳಿ ಅಂತ ಹೇಳಿ ಇದೀಗ ಒಂದು ನಿಮ್ಗೆ ಹೇಳಲಾಗ್ತಾ ಇರುವಂತದ್ದು. 65 ವರ್ಷಕ್ಕಿಂತ ಮೇಲ್ಪಟ್ಟವರು ಕೂಡ ಜಾಗರೂಕತೆಯಿಂದ ಇರಬೇಕಾಗುತ್ತೆ. ಸಿಲಿಕಾನ್ ಸಿಟಿಯಲ್ಲಿ ಎಚ್ಎಂಪಿ ವೈರಸ್ ಪತ್ತೆ ಆತಂಕ. ಎಚ್ಚೆತ್ತುಕೊಂಡ ಆರೋಗ್ಯ ಇಲಾಖೆ ಅಧಿಕಾರಿಗಳು. ನಿನ್ನೆ ಸಭೆ ನಡೆಸಿದ್ದಾರೆ ಆರೋಗ್ಯ ಇಲಾಖೆ ಸಚಿವರು. ನಿನ್ನೆ ಸಭೆಯನ್ನ ಮಾಡುವ ಮೂಲಕ ಇದೀಗ ಆರೋಗ್ಯ ಇಲಾಖೆಯವರು ಕೂಡ ಎಚ್ಚೆತ್ತುಕೊಳ್ತಾ ಇದ್ದಾರೆ. ವೈರಸ್ ತಡೆಗಟ್ಟಲು ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು ಅದರ ಬಗ್ಗೆ ಸೂಚನೆಯನ್ನ ಕೊಡಲಾಗಿದೆ. ಸದ್ಯ 2 ಮಕ್ಕಳಿಗೆ ಎಚ್ಎಂಪಿ ವೈರಸ್ ಇರೋದು ದೃಢವಾಗಿದೆ. 3 ತಿಂಗಳ ಮಗು ಈಗಾಗಲೇ ಡಿಸ್ಚಾರ್ಜ್ ಆಗಿದೆ ಎನ್ನುವ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. 8 ತಿಂಗಳ ಮಗು ಇಂದು ಡಿಸ್ಚಾರ್ಜ್ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ಎಚ್ಎಂಪಿ ವೈರಸ್ ಪತ್ತೆ ಆತಂಕ ಇದೀಗ ಮನೆ ಮಾಡ್ತಾ ಇದೆ. ಈಗಾಗಲೇ ಆರೋಗ್ಯ ಇಲಾಖೆ ಕೂಡ ಎಚ್ಚೆತ್ತುಕೊಂಡಿರುವುದು. ನಿನ್ನೆ ಸಭೆಯನ್ನ ನಡೆಸಿದ್ದಾರೆ ಆರೋಗ್ಯ ಇಲಾಖೆಯ ಸಚಿವರುಗಳು. ಸಭೆಯನ್ನ ನಡೆಸಿ ಯಾವ ರೀತಿ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಒಂದು ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಹಾಗಾಗಿ ನಿನ್ನೆ ಸಭೆ ನಡೆಸಿದ್ದಾರೆ ಆರೋಗ್ಯ ಇಲಾಖೆ ಸಚಿವರು. ಸಭೆಯನ್ನ ನಡೆಸಿ ಈ ವೈರಸ್ ಅನ್ನ ತಡೆಗಟ್ಟಬೇಕು ಅಂತ ಅಂದ್ರೆ ಯಾವೆಲ್ಲ ರೀತಿಯ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಒಂದು ಸೂಕ್ತ ಕ್ರಮವನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಎನ್ಐವಿಗೆ ಬೆಂಗಳೂರಿನ ಮತ್ತಿಬ್ಬರ ರಕ್ತದ ಸ್ಯಾಂಪಲ್ ರವಾನೆ ಮಾಡಲಾಗಿದೆ. ಇಂದು ಅಥವಾ ನಾಳೆ ಸಂಜೆ ರಿಪೋರ್ಟ್ ಬರುವ ಸಾಧ್ಯತೆ ಕೂಡ ಇದೆ. ಎನ್ಐವಿ ವರದಿಗಾಗಿ ಕಾದು ಕುಳಿತಿದೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು. ಅಶ್ವವೇಗ ನ್ಯೂಸ್ಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳಿಂದ ಒಂದು ಮಾಹಿತಿ ಲಭ್ಯವಾಗಿರುವಂತದ್ದು. ಎನ್ಐವಿಗೆ ಬೆಂಗಳೂರಿನ ಮತ್ತಿಬ್ಬರ ರಕ್ತದ ಸ್ಯಾಂಪಲ್ ರವಾನೆ ಮಾಡಲಾಗಿದೆ. ಇಂದು ಅಥವಾ ನಾಳೆ ಸಂಜೆ ರಿಪೋರ್ಟ್ ಬರುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಆ ರಿಪೋರ್ಟ್ ಅಲ್ಲಿ ಏನಿರುತ್ತೆ, ಆ ವರದಿಗಾಗಿ ಇದೀಗ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕಾದು ಕುಳಿತಿದ್ದಾರೆ. ಅಶ್ವವೇಗ ನ್ಯೂಸ್ಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳಿಂದ ಮಾಹಿತಿ ಲಭ್ಯವಾಗಿದೆ. ಈಗ ನೋಡ್ತಾ ಇದ್ರೆ ರಾಜ್ಯದಲ್ಲಿ ಎಚ್ಎಂಪಿ ವೈರಸ್ ಹಾವಳಿ ಜೋರಾಗ್ತಾ ಇದೆ. ಈಗಷ್ಟೇ ಕೊರೋನಾದಿಂದ ಜನ ಚೇತರಿಸಿಕೊಂಡು ಇನ್ನೇನು ಮೇಲೆ ಏಳ್ತಾ ಇದ್ದಾರೆ ಎನ್ನುವ ಸ್ಥಿತಿ ಬಂದಾಗ ಮತ್ತೆ ಇದೀಗ ಎಚ್ಎಂಪಿ ವೈರಸ್ ಕಾಟ ಜನರಿಗೆ ಶುರುವಾಗ್ತಾ ಇದೆ. ಹೆಚ್ಚಾಗಿ ಇದು ಪುಟ್ಟಾಣಿ ಮಕ್ಕಳಿಗೆ ಕಾಡುತ್ತೆ ಅಂತ ಹೇಳಲಾಗ್ತಿದೆ.